ನನ್ ಗೆಳೆಯ ಯಾಕೆ ಇವತ್ತು ಮಠ ದೋಸೆ ಬೇಡ ಏನಾರ ಬೇರೆ ಯಾಕು ಅಂದ, ಅದಕ್ಕೋಸ್ಕರ ಅವ್ನಿಗೆ ಪುಡಿ ದೋಸೆ ಮಾಡಿ ಕೊಟ್ಟೆ ಬಿಟ್ಟೆ. ಇವತ್ತು ತರಕಾರಿ ಹಾಕಿ ಒಂದ್ ಒಳ್ಳೆ ಬಾತ್ ಮಾಡ್ತಿದ್ವಿ. ಬಾತ್ ಮಾಡ್ಬೇಕಾದ್ರೆ ಅಕ್ಕಿ ಎಷ್ಟ ಹಾಕೋದು, ಕಸ್ಟಮರ್ ಬರ್ತಾರೋ ಬರಲ್ವೋ ಅನ್ನೋದು ಒಂದ್ ದೊಡ್ಡ ಚಿಂತೆ ಕಂಡ್ರೆ. ಅದಕ್ಕೆ ಆದಂಗ ಆಯ್ತದ ಭಗವಂತನ ಇಚ್ಛೆ ಅನ್ಬಿಟ್ಟು ಬಾತ ಮಾಡ್ಗೆ ಬಿಟ್ಟೆ. ನನ್ ಗೆಳೆಯ ಇವತ್ತು ಮಠ ದೋಸೆ ಬೇಡ ಒಂದ್ ಒಳ್ಳೆ ಪುಡಿ ದೋಸೆ ಹಾಕೊಡು, ತುಂಬಾ ಚೆನ್ನಾಗ್ ಮಾಡ್ತೀಯಲ್ಲ ಅಂತಂದ. ಅದಕ್ಕೋಸ್ಕರ ನಾವು ಸ್ಪೆಷಲ್ ಆಗಿ ಇದನ್ನ ಒಂದ್ ಪುಡಿ ದೋಸೆ ಮಾಡಿ ಕೊಟ್ಟೆ ಬಿಟ್ಟ. ಅವನೋಗಿ ತಿಂದೇ ಬಿಟ್ಟ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೋಟ್ಲಲ್ಲಿ ಕೆಲಸ ಮಾಡೋರಿಗೆ ಇಂಥ ಟೈಮಿಂಗ್ಸ್ ಅಲ್ಲಿ ಪಕ್ಕಾ ನಾಷ್ಟ ಅಂತ ಏನ್ ಗ್ಯಾರಂಟಿ ಇಲ್ಲ. ಫ್ರೀ ಯಾವಾಗ ಇರ್ತೀವಿ ಆ ಟೈಮಲ್ಲಿ ಒಂದ್ ಒಳ್ಳೆ ದೋಸೆಯೋ ಇಡ್ಲಿಯೋ ಬಾತೋ ಹಾಕೊಂಡು ಚೆನ್ನಾಗೆ ಮೇಯ್ಬೇಕು ಅಷ್ಟೇ ಸ್ನೇಹಿತರೆ. ಹೋಟ್ಲು ಬಿಸ್ನೆಸ್ ನೀರಿನ ಮೇಲೆ ಗುಳ್ಳೆ ಇರೋಂಗ, ಯಾವ ಟೈಮಲ್ಲಿ ಕಸ್ಟಮರ್ ಬರ್ತಾರೆ ಯಾವ ಟೈಮಲ್ಲಿ ಕಸ್ಟಮರ್ ಬರಲ್ಲ ಅಂತ ಗೊತ್ತಾಗಲ್ಲ. ಇವತ್ತು ನಾಷ್ಟ ಬೇಗನೆ ಖಾಲಿಯಾಗೋಯ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಅಷ್ಟೇ.